ಹೊಡ್ತೀಯಾ? ಹೋಯ್ ಹೋಯ್ ಬಾ, ಹುಷಾರಾಗಿ ಹೋಗಿ ಹುಷಾರ ಬಾ. ಅನುರಾಗದ ಈ ನೋವಿಗೆ ಹೆಸರೇ ನೀಡಲಿ ಎದೆಯೊಂದಗಡೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮೇಲೆ ಗೊತ್ತಾಗಿರುತ್ತೆ. ಸ್ನೇಹಿತರೆ, ಇವತ್ತು ನಾನು ಬೆಂಗಳೂರು ಹೊರಟಿದ್ದೀನಿ. ಏನಕ್ಕಪ್ಪ ಅಂದರೆ ನಮ್ಮ ಫ್ರೆಂಡ್ನ ಡ್ರಾಪ್ ಮಾಡೋದಕ್ಕೆ. ನಮ್ಮ ಫ್ರೆಂಡು ಇವತ್ತು ಚೀನಾಗೆ ಹೋಗ್ತಿದ್ದಾರೆ. ಸೊ ಅದು ಟ್ರಾವೆಲ್ ಪರ್ಪಸ್ಗೋಸ್ಕರ. ಹಾಗಾಗಿ ನಾನು ಇವತ್ತು ಅವ್ನ ಡ್ರಾಪ್ ಮಾಡೋದಕ್ಕೆ ಏರ್ಪೋರ್ಟ್ ಹೋಗ್ತಿದ್ದೀನಿ. ಏನೇನು ಮಾಡ್ತೀವಿ ಏನಿಲ್ಲ ಅಂತ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಫಸ್ಟ್ ಇವಾಗ ವಿಡಿಯೋ ಒಳಗೆ ಎಂಟ್ರಿ ಆಗೋಣ. ಸ್ನೇಹಿತರೆ, ಇವತ್ತು ನಾನು ಬೆಂಗಳೂರಿಗೆ ಹೋಗಿ ಅವನನ್ನು ಡ್ರಾಪ್ ಮಾಡಿ ಏರ್ಪೋರ್ಟಲ್ಲಿ, ಅಲ್ಲಿಂದ ನಾನು ರಿಟರ್ನ್ ಮತ್ತೆ ವಾಪಸ್ ನನ್ನ ಮನೆಗೆ ಬರೋದಿದೆ ಸ್ನೇಹಿತರೆ. ಸೊ ಇವಾಗ ಸದ್ಯಕ್ಕೆ ನಾನು ಎಲ್ಲಿದ್ದೀನಪ್ಪ ಅಂದರೆ ದಾವಣಗೆರೆಯಲ್ಲಿದ್ದೀನಿ ಸ್ನೇಹಿತರೆ. ಬನ್ನಿ ಇವಾಗ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದಾನೆ, ಎಲ್ಲದನ್ನು ತೋರಿಸ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ಎಲ್ಲಿಗೆ ಹೋಗ್ತಿದ್ದಾನೆ, ಏನಕ್ಕೆ ಹೋಗ್ತಿದ್ದಾನೆ, ಎಷ್ಟು ದಿನದ್ದು ಟೂರ್ ಆಗಿರುತ್ತೆ, ಏನೇನು ಮಾಡ್ತಾರೆ ಅಲ್ಲಿ, ಯಾವ ಪ್ಲೇಸ್ ನೋಡ್ತಾರೆ, ಏನೇನು ಕವರ್ ಮಾಡ್ತಾರೆ, ಎಲ್ಲದು ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 10:30 ಆಗಿದೆ ಸ್ನೇಹಿತರೆ. ಈಗ ಟಿಫನ್ ಮಾಡಿಲ್ಲ, ಟಿಫನ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಮುಗಿಸ್ಕೊಂಡು ಮಧ್ಯಾಹ್ನ 2 ಗಂಟೆಗೆ ಹೋಗೋದಿದೆ ಸ್ನೇಹಿತರೆ. ಸೊ ದಾವಣಗೆರೆ ಮಧ್ಯಾಹ್ನ 2 ಗಂಟೆಗೆ ಬಿಟ್ಟರೆ ನಾವು ಸಂಜೆ ಒಂದು 5-5:30 ಹಂಗೆ ಹೋಗ್ತೀವಿ ಸ್ನೇಹಿತರೆ. ಫ್ಲೈಟ್ ಬಂದುಬಿಟ್ಟು ನಮಗೆ 9 ಗಂಟೆಗಿದೆ. ಸೊ ಹಂಗಾಗಿ ನಮ್ಮ ಫ್ರೆಂಡ್ನ ಹೋಗಿ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಅಲ್ಲಿಂದ ರಿಟರ್ನ್ ಮತ್ತೆ ನಾವು ವಾಪಸ್ ಮನೆ ಬರೋದಿದೆ ಸ್ನೇಹಿತರೆ. ಬನ್ನಿ ಇವಾಗ ಬೇಗ ಹೋಗಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಏನಪ್ಪ ಮಾಡಿದೀವಿ, ಏನೇನಿದೆ ಅಂತ ತೋರಿಸಿ ನೋಡಿ. ಇಲ್ಲಿ ಒಂದು ಸ್ವಲ್ಪ ಬಟ್ಟೆಗಳಿದಾವೆ. ಸೊ ಅಲ್ಲಿ ಇನ್ಸ್ಟೆಂಟ್ ಆಗಿ ಏನಾದರೂ ಫುಡ್ ಸೆಟ್ ಆಗಿದ್ರೆ ತಿನ್ನೋದಕ್ಕೆ ಇನ್ಸ್ಟೆಂಟ್ ಆಗಿ ಇಟ್ಕೊಂಡಿದೀವಿ. ಒಂದು ಅವಲಕ್ಕಿ ಇದೆ, ಒಂದು ಉಪ್ಪಿಟ್ಟಿದೆ. ಸೊ ಈ ಕಡೆ ಎಲ್ಲ ನೋಡಿ, ಇಲ್ಲೆಲ್ಲ ಜಾಕೆಟ್ಗಳು ಇಟ್ಕೊಂಡಿದೀವಿ. ಸೊ ಅದಾದ ನಂತರ ಚಿಪ್ಸು, ಸ್ವಲ್ಪ ಡ್ರೈ ಫ್ರೂಟ್ಸು. ಸೊ ಅದಾದ ನಂತರ ಶೂಗಳಿದಾವೆ, 3 ಪೇರ್ಸ್ ಆಫ್ ಶೂಸು ಮತ್ತು 2 ಪೇರ್ಸ್ ಸ್ಯಾಂಡಲ್ಸ್ ಇದೆ. ಸೊ ಇಲ್ಲಿ ಜಾಕೆಟ್ ಕೂಡ ಇದೆ. ಸೊ ಒಂದು ಬ್ಯಾಗ್ ಒಂದಿದೆ, ಕ್ಯಾಬಿನ್ ಬ್ಯಾಗ್ ಇಟ್ಕೊಳ್ಳೋದಕ್ಕೆ. ಸೊ ಮೊಬೈಲು, ಆಕ್ಸೆಸರೀಸು, ಪವರ್ ಬ್ಯಾಂಕು ಇವನ್ನೆಲ್ಲ ಇಟ್ಕೊಳ್ಳೋಕೆ ಇಲ್ಲಿದೆ. ಸೊ ಬನ್ನಿ ಇವಾಗೆಲ್ಲ ಅಷ್ಟೆಲ್ಲ ರೆಡಿ ಆಗಿದೆ. ಅದಕ್ಕೆ ಇಲ್ಲಿಂದ ಡೈರೆಕ್ಟ್ ಆಗಿ ಇದು ಪೆಟ್ರೋಲ್ ಇದು ಓಪನ್ ಆಗಲ್ಲ ಒಂದ್ಸರಿ. ಇಲ್ಲ ಇದು ನೋಡಿ, ಎಮರ್ಜೆನ್ಸಿ ಅಂತ ಕೊಟ್ಟಿದ್ದಾನೆ. ನೋಡಿ ಸ್ನೇಹಿತರೆ, ಇವಾಗ ನಾವು ಆಲ್ರೆಡಿ ಬಂದು ರೀಚ್ ಆಗ್ತಾ ಇದೀವಿ. ಇನ್ನೊಂದು ಅರ್ಧ ಗಂಟೆ ಒಳಗಡೆಗೆ ಏರ್ಪೋರ್ಟ್ ರೀಚ್ ಆಗ್ತಿದೀವಿ. ಸೊ ಇಲ್ಲಿ ಹೋಗ್ತಿದ್ದ ನೋಡಿ ನಮ್ಮ ದೋಸ್ತ. ಇಲ್ಲಿಂದ ಯಾವಾಗ ರಿಟರ್ನ್ ಬರೋದು ಸುನಿ? 15th. ಓಕೆ ಡನ್. ರೀಸನ್ ಹೋಗ್ತಿರೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ಹೋಗ್ತಿದ್ಯಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಕ್ಕೆ? ಓಕೆ ಇವಾಗ ಆಲ್ರೆಡಿ ನಾವು ಇನ್ನೊಂದು ಅರ್ಧ ಗಂಟೆ ಒಳಗೆ ರೀಚ್ ಆಗ್ತಿದೀವಿ. ಸೊ ಇನ್ನೊಂದೇನು 20 ಕಿಲೋಮೀಟರ್ ತೋರಿಸ್ತಿದೆ. ಬನ್ನಿ ಇವಾಗ ಅಲ್ಲಿಗೆ ಹೋದ ನಂತರ ನೆಕ್ಸ್ಟ್ ಏನಾಗುತ್ತೆ ಏನಿಲ್ಲ ಅಂತ ನಿಮಗೆ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತೀನಿ. ನಾವು ಮಧ್ಯಾಹ್ನ 3 ಗಂಟೆ ಆಗಿತ್ತು ಬಿಟ್ಟಾಗೆ. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆಪ್ಪ ಅಂದರೆ 7 ಗಂಟೆ ಆಗಿದೆ. ಬನ್ನಿ ಸ್ನೇಹಿತರೆ ಹೊರಡೋಣ. ನೋಡಿ ಸ್ನೇಹಿತರೆ, ಸದ್ಯಕ್ಕೆ ನಾವೀಗ ಬೆಂಗಳೂರು ಏರ್ಪೋರ್ಟಿಗೆ ಬಂದು ನಿಂತ್ಕೊಂಡಿದ್ದೀವಿ. ಈಗ ನೋಡಿ ನಮ್ಮ ಫ್ರೆಂಡಿಗೆಲ್ಲ ಲಗೇಜ್ ಎಲ್ಲ ಇಳಿಸ್ಕೊಡ್ತಿದ್ದೀನಿ, ಯಾಕಂದರೆ ಇಲ್ಲಿ 2 ನಿಮಿಷ ಟೈಮ್ ಕೊಟ್ಟರು ನಮಗೆ ನಿಂತ್ಕೊಳ್ಳೋದಕ್ಕೆ. ಸೊ ಸದ್ಯಕ್ಕೆ ಎಲ್ಲ ಲಗೇಜ್ ಎಲ್ಲ ಇಳಿಸ್ಕೊಟ್ಟು ನನಗೆ ಬಾಯ್ ಹೇಳೋಕ್ಕೆ ಹೊರಟಿದ್ದೀನಿ. ಬನ್ನಿ ಸ್ನೇಹಿತರೆ, ಅಲ್ಲಿ ಬಾ. ಹೊಡ್ತೀಯಾ? ಹೋಯ್ ಬಾ, ಹುಷಾರಾಗಿ ಹೋಗಿ ಹುಷಾರ ಬಾ. ಒಳ ಬರಲ್ಲ ಬಿಡಕ್ಕೆ. ನೋಡಿ ಸ್ನೇಹಿತರೆ, ನಮ್ಮ ಸ್ನೇಹಿತನ ಒಳಗಡೆ ಕಳಿಸ್ಕೊಟ್ಟೆ ಆಲ್ರೆಡಿ. ಈಗ ನಾವು ಬೆಂಗಳೂರು ಟರ್ಮಿನಲ್ 2 ಏರ್ಪೋರ್ಟಿಂದ ನಾವು ಡೈರೆಕ್ಟಾಗಿ ಮನೆಗೆ ಹೊರಡಿದ್ದೆ ಸ್ನೇಹಿತರೆ. ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡ್ದೇನೆ ಬೇಗ ಹೊರಡೋಣ. ಯಾಕಪ್ಪ ಅಂದರೆ ಆಲ್ರೆಡಿ ಟೈಮ್ ತುಂಬ ಆಗೋಗ್ಬಿಟ್ಟಿದೆ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲೋ ಹಾಗಿಲ್ಲ. ನಮಗೆ 2ರಿಂದ 3 ನಿಮಿಷ ಟೈಮ್ ಕೊಟ್ಟಿದ್ರು. ಆ ಟೈಮಲ್ಲೆಲ್ಲ ನಾವು ಲಗೇಜ್ ಎಲ್ಲ ಇಳಿಸ್ಬಿಟ್ಟು ಅವನಿಗೆ ಹೊರಗಡೆ ಕಳಿಸ್ಕೊಟ್ವಿ. ಇವಾಗ ನೋಡಿ ನಾವು ದೊಡ್ಡಬಳ್ಳಾಪುರದ ಮೇಲ್ಗಡೆಗೆ ನಾವು ನಮ್ಮ ಊರಿಗೆ ಹೋಗ್ತಿದ್ದೀವಿ. ಸೊ ಇವಾಗ ಹೋಗ್ತಾ ದಾರಿಯಲ್ಲಿ ಎಲ್ಲಾದರೂ ಚೆನ್ನಾಗಿ ಊಟ ಮಾಡಿಕೊಂಡು ಮತ್ತೆ ನಾವು ಮನೆಗೆ ಹೊರಡೋದಿದೆ ಸ್ನೇಹಿತರೆ. ಬನ್ನಿ ಇವಾಗ ಸಮಯನ ತಡ ಮಾಡ್ದೇ ಹೊರಡೋಣ.